ಹಾಯ್ ಹೆಲೋ ನಮಸ್ಕಾರ ಗುರುಗಳೇ, ನಾನು ನಿಮ್ಮ ವಿನೋ. ಎಲ್ಲರೂ ಹೇಗಿದ್ದೀರಾ? ಬಹಳ ದಿನವೇ ಆಗೋಯ್ತು ಈ ಥರ ಮಾತಾಡಿಬಿಟ್ಟು. ನಾನು ಆಲ್ಮೋಸ್ಟ್ 1 ಇಯರ್ ಮೇಲೆ ಒಂದು 2 ತಿಂಗಳಾಗೋಯ್ತು ನಾನು ನಿಮ್ಮ ಮುಂದೆ ಬಂದು. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಕಾಣಿಸ್ಕೊತಾ ಇದ್ದೀನಿ. ಇದು ಒಂಥರ 2.0ನೇ ಅಂದ್ಕೊಳ್ಳಿ. ಏನಂದರೆ ಸಮ್ ಪರ್ಸ್ನಲ್ ರೀಸನ್ಸಿಂದ ನಾನು ವಿಡಿಯೋಗಳು ಮಾಡೋಕ್ಕಾಗಿಲ್ಲ, ಸಮ್ ಕಮಿಟ್ಮೆಂಟ್ಸಿಂದ. ಸೊ ಇವತ್ತು January 7, ಸೊ ನನ್ನ ಬರ್ತ್ಡೇ. ಹಾಗಾಗಿ ಇವತ್ತಿಂದ ನಾನು ನನ್ನ ಜರ್ನಿಯನ್ನು ಮತ್ತೆ ಶುರು ಮಾಡೋಣ ಅಂತಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಫಸ್ಟ್ ಬಂದ್ಬಿಟ್ಟು ನಾನು ಬೆಂಗಳೂರು ಸಿರೀಸ್ ಅಂತ ಹೇಳ್ಬಿಟ್ಟು ಒಂದು 100 ಪ್ಲೇಸಸ್ನ ಚೂಸ್ ಮಾಡಿಟ್ಟಿದ್ದೀನಿ ಈಗಾಗಲೇ. ಸೊ ಈ ಬ್ಯಾಂಗ್ಳೂರು ಸೀರೀಸಲ್ಲಿ ನಿಮಗೆ 100 ಪ್ಲೇಸಸ್ನ ನಾನು ನಿಮ್ಗೆ ತೋರಿಸ್ತೀನಿ. ನಿಯರ್ ಬೈ ಆಲ್ಮೋಸ್ಟ್ ಅರೌಂಡು ಒಂದು 70, 80, 100 ಕಿಲೋಮೀಟ್ರ್ ಒಳಗೆ ರೇಡಿಯಸಲ್ಲಿ. ಗುರುಗಳೇ, ಈಗ ತಾನೇ ನಿಮ್ಮ ಜೊತೆ ಮಾತಾಡ್ತಾ ನನ್ನ ಧರ್ಮಪತ್ನಿ ಬಂದರು. ಸೊ ಅವ್ರನ್ನೂ ಇಂಟ್ರಡ್ಯೂಸ್ ಮಾಡ್ತೀನಿ. ಈಗಾಗಲೇ ಸುಮಾರು ವೀಡಿಯೋಸಲ್ಲಿ ಮಾಡಿದ್ದೀನಿ, ಬಟ್ ಅದರಲ್ಲಿ ಸುಮಾರು ಜನ ನೋಡಿರಲ್ಲ. ಇವಾಗ ನೋಡಿ ಇಂಟ್ರಡ್ಯೂಸ್ ಮಾಡ್ತೀನಿ. ಇವರೇ ನನ್ನ ಧರ್ಮಪತ್ನಿ. ಸೊ ಗಾಯತ್ರಿ ಅಂತ ಹೆಸರು, ನಾನು ಅಮ್ಮು ಅಂತ ಕರಿತೀನಿ. ಅಮ್ಮು ಹಾಯ್ ಮಾಡು. ಸೊ ನೆಕ್ಸ್ಟು ನನಗೇನೋ ಸರ್ಪ್ರೈಸ್ ಕೊಡ್ತಿದ್ದಾರೆ ಇವತ್ತು, ನೋಡೋಣ ಬನ್ನಿ. ಗುರುಗಳೇ, ಈಗ ತಾನೇ ಪೂಜೆ ಮುಗಿಸ್ಕೊಂಡು ನಮ್ಮ ತಂದೆ ತಾಯಿ ಹತ್ರ ಆಶೀರ್ವಾದ ತಗೊಂಡು ಈಗ ತಾನೇ ನಾವು ಬಿಡ್ತಾ ಇದ್ದೀವಿ. ನಾನು ನಿಮಗೆ ಇನ್ನೊಬ್ಬರನ್ನ ಇಂಟ್ರಡ್ಯೂಸ್ ಮಾಡಬೇಕು. ಆ್ಯಕ್ಚುಲಿ ನಂದು ಹಳೆಯ ವಿಡಿಯೋದಲ್ಲಿ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೆ. ಅವರು ಅಂದರೆ ಯಾರೂ ಅಲ್ಲ, ಇಲ್ಲಿ ನಿಂತಿದ್ದಾನಲ್ವಾ, ಇವರೇ ನಮ್ಮ ಭೈರವ. ಆ್ಯಕ್ಚುಲಿ ನಾನು ಭೈರವ ಅಂತ ಮುದ್ದಾಗಿ ಹೆಸರಿಟ್ಟಿದ್ದೀನಿ. ಸೊ ಈ ಭೈರವ ಜೊತೆಯಲ್ಲಿ ಇವತ್ತು ನಾವು ಹೊರಡ್ತಾ ಇದ್ದೀವಿ ಸರ್ಪ್ರೈಸ್ ವಿಸಿಟ್ಗೆ. ಇನ್ನೂ ನನಗೂ ಗೊತ್ತಿಲ್ಲ ಎಲ್ಲೋಗ್ತಿದ್ದೀವಿ ಅಂತ. ಸೊ ನೋಡೋಣ, ನನಗೂ ಅಷ್ಟೇ ಸರ್ಪ್ರೈಸ್. ನಿಮಗೆ ರೆಡಿಯಾಗಿ ನಮ್ಮ ಭೈರವನ ಒಳಗಡೆ ಕೂತಿದ್ದೀವಿ. ಸೊ ಈಗ ನಾನು ನಿಮಗೆ ಇನ್ನೊಬ್ಬರನ್ನ ಇಂಟ್ರಡ್ಯೂಸ್ ಮಾಡಬೇಕು. ನೋಡಿ, ಹಿಂದೆ ಇದ್ದಾನೆ, ನಾವು ಮಲಗಿದ್ದಾನೆ. ಅವನು ಪೂರ್ತಿ ವಿವರ ಬಂದುಬಿಟ್ಟು ಹೇಳ್ತೀನಿ ನಾನು ನಿಮಗೆ. ಈಗಲೂ ನನಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತಿದ್ದೀವಿ ಅಂತ. ಸೊ ಇವರು ನನಗೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ. ಏನೋ ಗೊತ್ತಿಲ್ಲ ಗುರು, ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೀನಿ ನಾನು. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಇವರು? ನಾನು ಕೇಳಿದ್ದಕ್ಕೆ ಆ್ಯಕ್ಚುಲಿ ತಲಕಾವೇರಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ತಲಕಾವೇರಿಗೆ ಗೊತ್ತಿಲ್ಲ, ತಲಕಾವೇರಿಗೆ ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ ಅಂತ. ಬಟ್ ನನಗಂತೂ ಕ್ಯೂರಿಯಸ್ ಆಗಿದೆ. ನೋಡೋಣ ಬನ್ನಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಒಳ್ಳೆ ಈಗ ಸಮಯ ಆಗಿದೆ 7:21. ಸನ್ ರೈಸ್ ನೋಡಿ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಬಂಗಾರ. ನೋಡಿ, ನನ್ನ ಮಗ ವಿಶ್ ಮಾಡಿದ್ದೇನೆ. ನಿಮ್ಗೆ ಆವಾಗಲೇ ಇಂಟ್ರೋ ಕೊಟ್ಟಿಲ್ಲ. ಇವನೇ ನನ್ನ ಸುಪುತ್ರ ನಿರುಷ್ ನಂದನ್ ಅಂತ. ಬೇರೆ ವಿಡಿಯೋದಲ್ಲಿ ತೋರಿಸಿರ್ಬೋದು, ಬಟ್ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನಿರುಷ್ ನಂದನ್ ಅಂತ. ಹಾಯ್ ಮಾಡು ಬಂಗಾರ. ಸೊ ಈಗ ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ಇವನಿಗೂ ಗೊತ್ತಿಲ್ಲ. ಇವನು ರೆಸಾರ್ಟ್ ಅಂತವನೇ. ಆಲ್ಮೋಸ್ಟ್ 200 ಕಿಲೋಮೀಟರ್ ಜರ್ನಿ ಇದು. ಇನ್ನೂ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ಒಳ್ಳೆ ಭೈರವನ ಹೊಟ್ಟೆ ಖಾಲಿ ಆಗಿದೆ. ಫ್ಯೂಯಲ್ ಹಾಕ್ಸೋಣ ಬನ್ನಿ. ನೋಡಿ, ಈಗ ಪೆಟ್ರೋಲ್ ಹಾಕ್ಸ್ಬೇಕು. ತೀರ ಖಾಲಿ ಆಗಿದೆ. ನಾವು ಬಂದಿದ್ದೀವಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ಗೆ. ತಿಳಿಸಿದ್ದೀನಿ. ಸೊ ಪೆಟ್ರೋಲ್ ಹಾಕ್ಸ್ಬಿಟ್ಟು ಸ್ವಲ್ಪ ಆ ಕಡೆ ಏರಿದೆ, ಏರನ್ನು ಹಾಕ್ಸ್ಕೊಂಬೇಡ. ಅದಾದಮೇಲೆ ಇಲ್ಲಿವರೆಗೂ ಗೊತ್ತಾಗಿಲ್ಲ, ಆಲ್ಮೋಸ್ಟ್ 200 ಕಿಲೋಮೀಟ್ರ್ ಹೋಗ್ಬೇಕಂತೆ. ಇನ್ನೂ 170 ಕಿಲೋಮೀಟ್ರ್ ಜರ್ನಿ ಇದೆ. ನೋಡೋಣ ಬನ್ನಿ. ಮತ್ತು ನಿಮ್ಗೆ ಇನ್ನೊಂದು ತೋರಿಸ್ಲೇಬೇಕು. ಈ ರಿಸ್ಕ್ ತೊಗೊಳ್ತಾ ಇರಲಿಲ್ಲ ನಾನು ಆ್ಯಕ್ಚುಲಿ. ಹಾಂ, 2150 ನೋಡಿ ಹೆಂಗೆ ಬಬಲ್ ಬಂದಿದೆ ಅಂತ. ನಾನು ಆ್ಯಕ್ಚುಲಿ ಇಲ್ಲೇ ಎಲ್ಲೋ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಟೈರ್ ಚೇಂಜ್ ಮಾಡಬೇಕಿತ್ತು. ಸೊ ಇವರೇನು ಪ್ಲ್ಯಾನ್ ಹೇಳಿಲ್ಲ, ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಈಗ ಹೇಳ್ತವ್ರೆ ಈ ಥರ. ಗೊತ್ತಿಲ್ಲ, ಈ ರಿಸ್ಕಲ್ಲೇ ಹೋಗೋಣ, ಓಕೆನಾ? ಸೊ ನಮ್ಮ ಭೈರವನಿಗೆ ಕಂಪ್ಲೀಟ್ ಫುಲ್ ಫ್ಯೂಯಲ್ ಮಾಡಿಬಿಟ್ಟು ಹೋಗೋಣ. ಇವ್ನು ನೋಡಿ ತಲೆ ಆಟ. ಈಗ ಎದ್ದಿದ್ದಾನೆ, ರಾತ್ರಿ 12 ಗಂಟೆಯಲ್ಲಿ ಎದ್ದೋಳಿಲ್ಲ. ಹಾಯ್ ಅಪ್ಪು. ಈಗ ತಾನೇ ನಮ್ಮ ಭೈರವನ ಹೊಟ್ಟೆ ತುಂಬಿಸಿದ್ದಾಯಿತು. ಈಗ ನಮ್ಮ ಹೊಟ್ಟೆ ತುಂಬಿಸ್ಕೋಬೇಕು. ಇಲ್ಲಿಂದ ಒಂದು 30-40 ಕಿಲೋಮೀಟ್ರ್ ಹೋದ್ಮೇಲೆ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಣ. ಅಪ್ಪು ಏನೋ ಅವಾಗಲೇ ಹೇಳ್ತಿದ್ದೆ, ಹೇಳು ಎಲ್ಲಿ ಹೋಗ್ತಿದ್ದೀವಿ ನಾವು? ಜಂಗಲ್ ಅಂತೆ. ನೋಡಿ, ಅವನಿಗೆ ಜಂಗಲ್ ಅಂತ ಗೊತ್ತಿದೆ. ನೋಡೋಣ ಎಲ್ಲಿ ಹೋಗ್ತಿರೋದು ಅಂತ ಗೊತ್ತಿಲ್ಲ. ಫುಲ್ ಸರ್ಪ್ರೈಸ್. ಒಳಗಡೆ ಮೈಸೂರು ರೋಡಲ್ಲಿ ಟುವರ್ಡ್ಸ್ ಹೊರಟಿದ್ದೀವಿ. ಬಿಡದಿ ಬಿಟ್ಟು
ಸತತ 107 ಕಿಲೋಮೀಟರ್ ಜರ್ನಿ ಮಾಡಿದ್ಮೇಲೆ ಒಂದು ಸಣ್ಣದಾದ ಒಂದು ಹೋಟ್ಲಿಗೆ ಬಂದಿದ್ದೀವಿ. ಟಿಫನ್ ಮಾಡೋಣ ಅಂತ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೋಡಿ, ಇದು ಕಾಣಿಸ್ತಿದೆಯಾ? ಇದೇ ಹೋಟೆಲ್ಲು, ಸೌದೆ ಒಲೆ. ಗುರಳೆ ಸೌದೆ ಒಲೆ ಊಟ, ಇಡ್ಲಿ ಟಿಫನ್ ನೋಡಿ ಹಿಂಗಿದೆ. ಒಂದು ದೋಸೆ ಆರ್ಡರ್ ಮಾಡಿದ್ದಾನೆ. ಹಿಂಗಿದೆ, ಹೇಳ್ತೀಯಾ? ಚೆನ್ನಾಗಿದೆಯಾ? ನೀನು ಓಕೆ. ಅವರು ಇಡ್ಲಿ ವಡೆ, ನಾನು ಇಡ್ಲಿ ವಡೆ, ಇವನು ಸ್ಪೆಷಲ್ ದೋಸೆ ತೊಗೊಂಡೆ. ಹೆಂಗಿದೆ? ಸೂಪರ್ ಆಗಿದೆ. ಸೂಪರ್. ಫುಲ್ ಖಾಲಿ ಮಾಡಬೇಕು. ಓಕೆ, ಚಟ್ನಿ ಸಾಗು. ಗುರುಗಳೇ, ಈಗ ತಾನೇ ಬ್ರೇಕ್ಫಾಸ್ಟ್ ಆಯಿತು ಶ್ರೀ ಬಸವೇಶ್ವರ ಹೋಟೆಲಲ್ಲಿ. ಸೊ ಮಳವಳ್ಳಿ ರೂಟು. ಏನು ಆಶ್ಚರ್ಯ ಅಂದರೆ ಬರೀ 90 ರೂಪಾಯಿ ಆಯಿತು ಗುರು. ನಾವು ಆ್ಯಕ್ಚುಲಿ ಬರೀ 90 ರೂಪಾಯಿ ಆಯಿತು. ಏನೇನು ತಿಂದ್ವಿ ಅಂದರೆ, ಫಸ್ಟು ಬಂದುಬಿಟ್ಟು 2 ಇಡ್ಲಿ, 3 ದೋಸೆ ಮತ್ತು 5 ವಡೆ, ಹಾಫ್ ರೈಸು ಇಬ್ಬರು ಶೇರ್ ಮಾಡ್ಕೊಂಡ್ವಿ. ಇಷ್ಟಕ್ಕೂ 90 ರೂಪಾಯಿ ತೊಗೊಂಡ್ರು ಅಷ್ಟೇ ಗುರು. ತುಂಬ ಅಂದರೆ ತುಂಬ ಚೀಪು, ಬಟ್ ಖುಷಿ ಆಯಿತು. ದೋಸೆ ಅಂತೂ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಈಗ ಮುಂದಿನ ಪ್ರಯಾಣ ಬೆಳೆಸೋಣ. ನೋಡಿ, ಇನ್ನೂ ನನಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತಿದ್ದೀವಿ ಅಂತ. ರೂಟ್ ನೀವು ನೋಡೋದಾದರೆ ಇನ್ನೂ ಎಷ್ಟು ಕಿಲೋಮೀಟ್ರ್ ತೋರಿಸಿದೆ ನೋಡಿ, 79 ಕಿಲೋಮೀಟರು, 1 hour 54 minutes ತೋರಿಸ್ತಾ ಇದೆ. ನೋಡೋಣ. ಸಖತ್ತಾಗಿದೆ ವ್ಯೂ ಮಾತ್ರ. ಕೊಳ್ಳೇಗಾಲಾಗೆ ಇನ್ನೊಂದು 17 ಕಿಲೋಮೀಟ್ರ್ ಇದೆ. ನಿರುಷ್ಗೆ ಟೈಮ್ ಪಾಸ್ ಆಗಬೇಕು ಅಂತ ಬೆಲೂನ್ ತಂದಿದ್ದಾರೆ. ಇಬ್ಬರು ಊದ್ತಾವ್ರೆ. ನಾನು ನಿಧಾನಕ್ಕೆ ಹೋಗ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನಿಧಾನ ಅಂದರೆ ಒಂದು 30-40 ಸ್ಪೀಡಲ್ಲಿ. ಹೌದಪ್ಪು, ಗುರುಗಳೇ ಯಾಕೆ ಅಂತ ಗೊತ್ತಿಲ್ಲ. ಕೊಳ್ಳೇಗಾಲಾಗೆ ಇನ್ನು 7 ಕಿಲೋಮೀಟ್ರ್ ಇದೆ. ಅಲ್ಲಿ ಲೆಫ್ಟಲ್ಲಿ ಹಾಕಿದ್ರು. ಸೊ ಇಲ್ಲೇ ಕುತ್ಕೊಳ್ಳಿ ಅಂತವ್ರೆ. ನನ್ನ ಇಳಿಯಕ್ಕೆ ಬಿಡ್ತಾ ಇಲ್ಲ. ಇದರಿಂದ ಒಂದು ವ್ಯೂ ಇದೆ, ಸಖತ್ತಾಗಿದೆ. ತೋರಿಸ್ತೀನಿ, ನಾನು ಇಳಿದು ಬಿಟ್ಟು ತೋರಿಸ್ತೀನಿ. ಸಖತ್ತಾಗಿದೆ ಕೆರೆ ಮಾತ್ರ. ಏನಕ್ಕೆ ತಂದಿದ್ದಾರೆ ಅಂತ ಗೊತ್ತಿಲ್ಲ ಬೆಲೂನು, ಬಟ್ ಪಕ್ಕ ಹೊಡೆದೋಗುತ್ತಾ ಏನೋ ಗೊತ್ತಿಲ್ಲ. ಏನಕ್ಕಿದು ಬೆಲೂನು? ಕಾರ್ ಒಳಗಡೆ ಹಾಕೋಣ. ಎಲ್ಲಿ ಸೈಡ್ ಬಾ ಆಗ್ತದೆ. ಏನೋ ಅದು? ಹಾಂ, ಬೈತಾ ಇದ್ದಾರೆ ಕೂತ್ಕೋ ಸುಮ್ಮನೆ ಅಲ್ಲಿ ಅಂತ. ಸೊ ಕೂತ್ಕೊಳ್ಳೋದು ವಾಸಿ. ಏನಿದ್ರು ಇವತ್ತೆಲ್ಲ ಅವ್ರದ್ದೇ ಕೇಳ್ಬೇಕು ನಾವು. ಕೊಳ್ಳೇಗಾಲಕ್ಕೆ ಇನ್ನೊಂದು 8 ಕಿಲೋಮೀಟ್ರ್ ದೂರದಲ್ಲಿ ನಾವು ನಿಲ್ಲಿಸಿದ್ದೀವಿ. ಏನೋ ಗೊತ್ತಿಲ್ಲ, ನಿಲ್ಲಿಸಿ ಅಂತ ಹೇಳಿದ್ರು. ಸರ್ಪ್ರೈಸ್ ಇದೆ ಅಂತ. ನೋಡ್ಬೇಕೀಗ ಏನು ಸರ್ಪ್ರೈಸ್ ಇದೆ ಅಂತ. ನಿಮ್ಗೊಂದು ಕೆರೆ ಮತ್ತು ಒಂದು ಬರ್ಡ್ ತೋರಿಸಿ ನೋಡಿ, ಸಕ್ಕತ್ತಾಗಿದೆ ನೋಡೋಕ್ಕೆ. ಅಲ್ಲಿ ನೋಡಿ, ಕಾಣಿಸ್ತಿದ್ಯೋ? ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಅಲ್ವೋ ಗೊತ್ತಿಲ್ಲ, ಬಟ್ ನೋಡೋಕ್ಕೆ ಮಾತ್ರ ಸಿಕ್ಕಾಬಡೆ ಸಗದಾಗಿದೆ. ಒಳ್ಳೆ ನವಿಲ್ ಥರ ಇದೆ. ಹೆಣ್ಣು ನವಿಲ್ ಬರುತ್ತಲ್ವ, ಆ ಥರ ಇದೆ. ಇದು ನೋಡಿ, ಬುಲಾಕಾಟ್ ಎಷ್ಟು ಚೆನ್ನಾಗಿದೆ. ಥರ ಹಳ್ಳಿ ಜೀವನ ಸೂಪರ್ ಗುರು. ಆ ಕಡೆ ಎಲ್ಲ ಗದ್ದೆ, ಸಕ್ಕತ್ತಾಗಿದೆ. ಏನೋ ಮಾಡ್ತಾ ಇದ್ದಾನೆ ನಿರುಷು. ಅಲ್ಲಿ ನೋಡಿ ಗುರುಗಳೇ, ಬೆಲೂನ್ ಥರ ಕಟ್ತಾ ಇದ್ದಾರೆ. ಮೇ ಬಿ ಸರ್ಪ್ರೈಸು. ಹ್ಯಾಪಿ ಬರ್ಡೇನೇ ಇರಬೇಕು. ಹ್ಯಾಪಿ ಬರ್ಡೇ ಸರ್ಪ್ರೈಸ್ ನನಗೆ ಕೊಡೋಕ್ಕೆ ಅಂತ ಏನೇನೋ ಮಾಡ್ತಾ ಇದ್ದಾರೆ.
ಚೆನ್ನಾಗಿತ್ತು ಅಪ್ಪು. ಥ್ಯಾಂಕ್ ಯು ಅಮ್ಮು. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ಈ ಥರ ಫಸ್ಟ್ ಟೈಮು ರೋಡಲ್ಲಿ ಸರ್ಪ್ರೈಸ್ ಅಂದರೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರೋದು. ರಾತ್ರಿ ಒಂದು ಕೇಕ್ ಆಯಿತು, ಈಗ ಒಂದು ಕೇಕ್ ಆಗಿದೆ. ಫರ್ದರ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನೋಡಬೇಕು. ಸೊ ಸರ್ಪ್ರೈಸ್ ಅಂತೆ, ಸರ್ಪ್ರೈಸ್ ಜಂಗಲ್ಗಂತೆ ಸರ್ಪ್ರೈಸ್ ಅಂತೆ, ಇನ್ನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಗಿಫ್ಟ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಮತ್ತು ಆ ಲೆಟರ್ಸ್ದು ಒಂದು ಇದಿತ್ತಲ್ವ ಫೋಟೋ ನಿಮ್ಗೆ ತೋರಿಸಿದ್ನಲ್ವ, ಅದು ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಬೋತ್ ಆಫ್ ಯು. ವೆಲ್ಕಮ್. ಓಕೆ, ಮುಂದಿನ ಪ್ಯಾಡ ಬೆಳೆಸೋಣ. ಓಕೆನಾ, ಬನ್ನಿ ಮುಂದೆ ಏನಿದೆ ಅಂತ. ಅವ್ರು ಹೇಳ್ತಾ ಇರೋದು ಸರ್ಪ್ರೈಸ್ ಲೈಕ್ ಬಟನ್ ನ ಕ್ಲಿಕ್ ಮಾಡಿ ನಿಮ್ಗೆ ಈ ಸರ್ಪ್ರೈಸ್ ಹೆಂಗ್ ಅನ್ಸ್ತು ಅಂತ ಕಾಮೆಂಟ್ ಮಾಡಿ. ಓಕೆನಾ, ಸೊ ಇದೇ ತರನೇ ಇನ್ನು ಸುಮಾರು ವಿಡಿಯೋಸ್ ತರೋಣ. ಓಕೆ ಗುರುಗಳೇ, ಇಲ್ಲಿ ನೋಡಿ ಕೊಳ್ಳೇಗಾಲ ಬಂದ್ಬಿಟ್ಟು ಆ ರೂಟು, ಈ ಕಡೆ ಚಾಮರಾಜನಗರ, ಈ ಕಡೆ ಯಾವುದೋ ಒಂದು ವಿಲೇಜ್ ಮದ್ದೂರ್ ಅಂತ. ಸೊ ಟುವರ್ಡ್ಸ್ ಆ ಕಡೆಯಿಂದ ಹೋಗ್ತಾ ಇದೀವಿ. ಹಳ್ಳಿ ಅಂತೂ ಚೆನ್ನಾಗಿದೆ, ಬಟ್ ರೋಡುಗಳು ತುಂಬ ಚೆನ್ನಾಗಿದೆ. ನೋಡಿಸ್ತೀನಿ ನೋಡಿ, ಗಾಡಿನ ಅಲ್ಲಾಡ್ತಾರೆ. ಗುರುಗಳೇ, ನಿರುಷ್ಗೆ ರೈಸ್ ಹೆಂಗ್ ಬೆಳೆಯುತ್ತೆ ಅಂತ ನೋಡ್ಬೇಕಂತೆ. ರೈಸ್ ಗಿಡದಲ್ಲಿ ಬರುತ್ತಾ ಮರದಲ್ಲಿ ಬರುತ್ತಾ? ನೋಡಿ, ಗಿಡದಲ್ಲಿ ಬರುತ್ತೆ. ಅದಲ್ಲ ಅದು ಬ್ರೌನ್ ಇದೆ ನೋಡು. ಕಿತ್ಕೋ, ಚಿಕ್ಕದಾಗಿ ಎಳಿಬೇಡ, ಎಳಿಬೇಡ, ನಿಧಾನ ತೆಗಿಬೇಡ. ಬಾಮ ಆಯ್ತು, ಎತ್ಕೊಂಬ. ಅದು ಎಳಿಯಕ್ಕಾಗಲ್ಲ, ಬಾ ಮೇಲಿಂದಾನೆ ಎತ್ಕೊಂಬ, ಸಾಕೊಂದು 3-4 ಎಳಿತಾ ಇದ್ದಾನೆ. ಎಳಿಯಕ್ಕಾಗಲ್ಲ, ಅದು ಕಟ್ ಮಾಡಬೇಕು ಕಂದ. ಎಳಿಯಕ್ಕಾಗಲ್ಲ, ಕಟ್ ಮಾಡಬೇಕು. ಬಾ, ಎಳೆದು ಹೋಗ್ತಾ ಇದ್ದೀನಿ. ಅವನ ಕೈಯಲ್ಲಿ ತೆಗಿಯಕ್ಕಾಗಲ್ಲ. ನೋಡೋಣ. ಹಿಂಗಲ್ಲ ಕಂದ, ಇಲ್ಲಿ ನೋಡು, ಒಂದೇ ಒಂದು ಕಡ್ಡಿ ಎತ್ಕೋಬೇಕು. ನೋಡು, ಹಿಂಗೆ ಇಲ್ಲಿ ಬಾ. ಇಲ್ಲಿದೆ ನೋಡು, ಇದೆ. ಹಾಂ, ಇದೆ ನೋಡಿ. ಇದು ರೈಸು, ನಿರುಷ್ಗೆ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇದು ಭತ್ತ. ಇದರಿಂದ ಒಳಗಡೆ ರೈಸ್ ಇರುತ್ತೆ. ಬಾ ತೋರಿಸ್ತೀನಿ ರೈಸ್ ಹೆಂಗಿರುತ್ತೆ ಅಂತ. ಇದೆಲ್ಲ ಭತ್ತದ್ದು. ನನಗೆ ಯಾಕೋ ಡೌಟ್ ಹೊಡಿತಾ ಇದೆ ಗುರು. ಹೋಟೆಲ್ ಮಯೂರಿ ವೈಲ್ಡ್ನೆಸ್ ಕ್ಯಾಂಪ್ ಅಂತಿದೆ, ಶ್ರೀ ಕೆ ಗುಡಿ ಅಂತ. ನೋಡ್ಬೇಕು. ಹೋಗ್ತಾ ಇದೀವಿ. ಫಾರೆಸ್ಟ್ ಗುರು, ಫುಲ್ ಖುಷಿ ಆಗ್ತಿದೆ. ಬಹಳ ದಿನ ಆಯ್ತು. ವೆಲ್ಕಮ್ ಟು BRT ಟೈಗರ್ ರಿಸರ್ವ್. ನನಗೆ ಯಾಕೋ ಅನಿಸ್ತಾ ಇದೆ ಮೇ ಬಿ ಸರ್ಪ್ರೈಸ್ ಹೆಂಗಿರುತ್ತೆ ಅಂತ. ನಾವು ಬಂದಿದ್ದೀವಿ. ಎಷ್ಟು ಸರ್? 20 ಚೇಂಜ್ ಕೊಡಿ. ಎಷ್ಟು ಸರ್? 20 20 ರೂಪೀಸ್ ಅಂತೆ. ಕರ್ನಾಟಕ ಅರಣ್ಯ ಇಲಾಖೆ ವನ್ಯಜೀವಿ. ನಾವು ಬಂದಿದ್ದೀವಿ ಈಗ BRT ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲಿ. ಸೊ ಅವ್ರು ನಮ್ಗೆ ಹೇಳಿದ್ರು ಎಲ್ಲೂ ನಿಲ್ಸೋಂಗಿಲ್ಲ ಅಂತ ಹೇಳ್ಬಿಟ್ಟು 20 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ನೋಡೋಣ, ಏನಾದರೂ ಜಿಂಕೆಗಳು ಇಲ್ಲ. ನಮ್ಮ ಅದೃಷ್ಟ ಚೆನ್ನಾಗಿದ್ದು ಹುಲಿ ಏನಾದರೂ ಕಾಣಿಸಿದ್ರೆ ಅಪ್ಪನ ಹಿಡಿಯೋಕ್ಕಾಗಲ್ಲ. ಅಪ್ಪ ಹುಳಿ ಕಾಣಿಸಿದ್ರೆ ಏನು ಮಾಡ್ತೀಯ? ಹುಳಿ ಅಲ್ಲ, ಹುಳಿ ಅಂತ ಇದ್ದೀನಿ. ಹುಲಿ ಮುಂದೆ ನೋಡೋಣ. ಈಗ ಯಾವ್ದಾದ್ರು ಸಿಕ್ಕಿದ್ರೆ ನಾನು ನಿಮಗೂ ತೋರಿಸ್ತೀನಿ. ಓಕೆನಾ? ನೋಡಿ, ಇದೆಲ್ಲ ಫಾರೆಸ್ಟ್. ಆಕ್ಚುಲಿ ಫಾರೆಸ್ಟ್ ಒಳಗೆ ಹೋಗ್ತಿದೀವಿ ನಾವು. ಗುರುಗಳೇ, ನೀವು ನೋಡ್ತಾ ಇದ್ದೀರಾ ಫಾರೆಸ್ಟ್. ಇಷ್ಟೊತ್ತಿನಲ್ಲಿ ಏನು ಕಾಣಿಸಲ್ಲ ಆ್ಯಕ್ಚುಲಿ. ಎಲ್ಲ ಮರದ ಕೆಳಗಡೆ ಅಲ್ಲಿ ಇಲ್ಲಿ ಮಲ್ಕೊಂಡಿರುತ್ತೆ, ಆರಾಮ್ ಮಾಡ್ತಾ ಇರುತ್ತೆ. ಈಗ ತಾನೇ ಜಿಂಕೆಗಳು ನೋಡಿದ್ವಿ. ತುಂಬ ಅಂದರೆ ತುಂಬ ದೂರ ಇತ್ತು, ಬಟ್ ಕ್ಯಾಮ್ರಾಗೆ ಸಿಗಲ್ಲ, ಅದು ಅಷ್ಟು ದೂರ ಇತ್ತು. ಸೊ ನಾವಂತೂ ಜಿಂಕೆನ ನೋಡಿದ್ವಿ. ನೋಡೋಣ, ಇನ್ನು ಮುಂದೆ ಏನಾದರೂ ಕಾಣಿಸಿದ್ರೆ ನಿಮಗೆ ತೋರಿಸ್ತೀನಿ. ಕೋತಿಗಳು ನೋಡಿ, ರೋಡಲ್ಲಿ ಕಾಯ್ತಾ ಇದ್ದಾವೆ. ಯಾರಾದರೂ ಬಂದು ಏನಾದರೂ ಕೊಡ್ತಾರೆ ಅಂತ. ಇಲ್ಲಿ ನೋಡಿ ಎಷ್ಟಿದ್ದಾವೆ ನೋಡಿ ಕೋತಿಗಳು. ರೋಡಲ್ಲಿ ತುಂಬ ಫೀಡ್ ಮಾಡಿ ಜನರು ನೋಡಿ, ಇದೆಲ್ಲ ಕಾಡಿಗೆ ಹೋಗಲ್ಲ, ಬರೀ ರೋಡಲ್ಲ ಇದ್ದಾವೆ. ಸೊ ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳ್ತೀನಿ, ದಯವಿಟ್ಟು ಯಾರೂ ಅಷ್ಟೇ ಕೋತಿಗಳಿಗೆ ರೋಡಲ್ಲಿ ಫೀಡ್ ಮಾಡೋಕ್ಕೆ ಹೋಗಬೇಡಿ.
ನೋಡಿ ಎಲ್ಲ ಬಂದು ರೋಡಲ್ಲೇ ನಿಂತ್ಕೊಳ್ಳುತ್ತೆ. ಸುಮ್ಮನೆ ಕಾರುಗಳು ಹಚ್ಕೊಂಡು ಹೋಗ್ಬಿಡುತ್ತೆ. ಕಾಡಿನ ನದಿ ಒಳ್ಳೆ ಕಾಡಿನ ನದಿ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ವಾ, ಅದೊಂದು ದೇವಸ್ಥಾನ, ಅದೇ BR ಹಿಲ್ಸ್ ಅನಿಸುತ್ತೆ, ಅದೇ ಇರ್ಬೋದು. ಗುರುಗಳೇ ಸಕ್ಕತ್ತಾಗಿದೆ ನೋಡಿ ವ್ಯೂ. ಮರ ಅಂತೂ ಸೂಪರ್ ಹೈಲೈಟ್. ಆ ಮರದ ಮೇಲೆ ಹಂಗೇ ನಡ್ಕೊಂಡು ಹೋಗ್ಬೋದು ಸಾಹಸ ಮಾಡೋರು. ಗುರುಗಳೇ ನಾವು ಆ್ಯಕ್ಚುಲಿ ರೈಟ್ ಹೋದರೆ ಇಲ್ಲಿ ನೋಡಿ, ಇದು ಈ ಕಡೆಗೆ ಹೋದರೆ BR ಹಿಲ್ಸ್ ಬರುತ್ತೆ. ಈಗ ನಮಗೆ ಗೊತ್ತಿಲ್ಲ, ನಾನು ಇಷ್ಟೊತ್ತು BR ಹಿಲ್ಸ್ ಅಂದ್ಕೊಂಡೇ ಇದ್ದೆ ಕರ್ಕೊಂಡು ಹೋಗ್ತಾ ಇರೋದು ಸರ್ಪ್ರೈಸ್ ಕೊಡೋಕ್ಕೆ. ಬಟ್ ಲೆಫ್ಟ್ ತಗೊಂಡಿದ್ದೀವಿ ನಾವು, ಏನಿದೆ ಅಂತ ಗೊತ್ತಿಲ್ಲ. ಇನ್ನೂ ಸರ್ಪ್ರೈಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಗುರುಗಳೇ ಸರ್ಪ್ರೈಸ್ ಏನೋ ಗೊತ್ತಿಲ್ಲ. ಇದು ಮಾತ್ರ ರೋಡ್ ಮಾತ್ರ ಸೂಪರ್ ಆಗಿದೆ ಗೊತ್ತಾ. ಓಡ್ಸೋಕ್ಕೆ ಸುಮಾರು ದಿನಗಳೇ ಆಗೋಯ್ತು ಈ ಥರ ಓಡಿಸಿ. ಬಟ್ ಸಕ್ಕತ್ತಾಗಿದೆ. ಅಲ್ಲಿ ಎಲ್ಲಿ ನೋಡಿದ್ರೂ ಆನೆಗಳು ಇದು ಕಕ್ಕ ಮಾಡಿದ್ದಾವೆ. ಬಟ್ ಯಾವುದು ಕಾಣಿಸ್ತಾ ಇಲ್ಲ. ಬಟ್ ರೋಡ್ ಮಾತ್ರ ಸೂಪರ್ ಆಗಿದೆ ನೋಡಿ, ನಿಮಗೂ ಸ್ವಲ್ಪ ತೋರಿಸ್ತೀನಿ. ಸರ್ಪ್ರೈಸ್ಗೆ ಇನ್ನು 550 ಮೀಟರ್ ಇದೆ. ನೋಡಬೇಕು ಏನು ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಂತ. 400 ಮೀಟರ್ಸ್ ಸರ್ಪ್ರೈಸ್. 350 300 ಎಷ್ಟಾಯ್ತು? 230 ಮೀಟರ್. 100 ಮೀಟರ್ಸ್. ಬರೀ 100 ಮೀಟರ್ಸ್ ಇದೆ ಸರ್ಪ್ರೈಸ್ಗೆ. ನೋಡುವ ಏನು ಸರ್ಪ್ರೈಸ್ ಅಂತ. 100 ಮೀಟರ್ಸ್ ಇದೆ. ಆನೆಗಳು ಬೆಳಗ್ಗೆ ಸಂಜೆ ಹೋಗಿರುತ್ತೆ, ಮಧ್ಯಾಹ್ನದ ಹೊತ್ತು ಬರಲ್ಲ. ಗುರುಗಳೇ ಈಗ ನೋಡಿ ಫ್ರೆಶ್ ಆಗಿ ಆನೆ ನೋಡಿ ಹೆಂಗಿಟ್ಟಿದ್ದಾರೆ. ಮೂತ್ರ ವಿಸರ್ಜನೆ ಮಾಡಿದೆ ಮತ್ತೆ ಎರಡಕ್ಕೆ ಹೋಗಿದೆ. ಅಂತೂ ಇಂತೂ ಕಾದು ಸರ್ಪ್ರೈಸ್ ಬಂದ್ಬಿಡ್ತು. ಏನು ಅಂತ ನೋಡಕ್ಕೆ ಹೋದರೆ ನಿಮಗೂ ತೋರಿಸ್ತೀನಿ ನೋಡಿ. ಇದೆ ಅಂತೆ ಸರ್ಪ್ರೈಸು. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ವಾ, ಕೆ ಗುಡಿ ವೈಲ್ಡ್ನೆಸ್ ಕ್ಯಾಂಪ್ ಅಂತೆ. ಸೊ ಇಲ್ಲೇ ನಾವಿರ್ತೀವಿ. ಫೆಸಿಲಿಟಿ ಇದೆ ಅಂತ ನೋಡೋ. ಸೊ ಸುಮಾರು ದಿನದಿಂದ ಒಂದು ವೈಲ್ಡ್ ಲೈಫ್ ನೋಡಬೇಕು ಅಂತಿತ್ತು ನನ್ನ ತಲೆಯಲ್ಲಿ. ಅದನ್ನು ಇವತ್ತು ನನ್ನ ಧರ್ಮಪತ್ನಿಯಾದ ಗಾಯತ್ರಿ ದೇವಿಯವರು ಮನಸ್ಸು ಮಾಡ್ತಿದ್ದಾರೆ. ಅಲ್ಲೆಲ್ಲ ಕಾಣ್ತಿದೆ. ಸೊ ನನ್ನ ಪ್ರಕಾರ ಸರ್ಪ್ರೈಸ್ ಅಂದರೆ ಸಫಾರಿ ಇರುತ್ತೆ ಮತ್ತು ಕ್ಯಾಂಪ್ ಇರ್ಬೋದು. ನೋಡೋಣ, ಓಕೆನಾ ಗುರುಗಳೇ? ಎಲ್ಲಿ ಹಾಲ್ಟ್ ಮಾಡೋದು ಅಂತ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ. ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಹಾಲ್ಟ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ ವಿವರಗಳನ್ನು ನಾನು ನಿಮಗೆ ಕೊಡ್ತೀನಿ. ಗುರುಗಳೇ ನನಗೂ ಗೊತ್ತಿಲ್ಲ ಸರ್ಪ್ರೈಸ್ ಅಂತ ಕಾಡಿಗೆ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಸೊ ಕಾಡಲ್ಲಿ ಆ್ಯಕ್ಚುಲಿ ಟೈಗರು ಜಿಂಕೆನೋ ಏನೋ ಒಂದು ಕಾಣುತ್ತೆ ಅಂದ್ಕೊಂಡೆ. ಇಲ್ಲಿ ಕಾಣ್ತಿದೆ ನೋಡಿ ನಮಗೆ ಬೆಕ್ಕು. ಸೊ ಇದು ಅರಣ್ಯ ವಸತಿ ಮತ್ತು ವಿಹಾರಧಾಮಗಳ ಸಂಸ್ಥೆ, ಜಂಗಲ್ ಲಾಡ್ಜ್ ಆ್ಯಂಡ್ ರೆಸಾರ್ಟ್. ಗುರುಗಳೇ ಇದೇ ಸರ್ಪ್ರೈಸು. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಈ ಸರ್ಪ್ರೈಸು. ಬೀಳ್ತಾ ಇದೆಯಾ? ಏನಾಯಿತು? ಸೊ ಪಿಗ್ ಏನು ಮಾಡಲ್ಲ ಗುರುಗಳೇ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಹಂದಿ ಇಲ್ಲೇ ಮಲಗಿದೆ ಆರಾಮಾಗಿ. ತುಂಬ ಖುಷಿ ಆಯಿತು. ತುಂಬ ಒಳ್ಳೆ ಸರ್ಪ್ರೈಸ್ ಆ್ಯಕ್ಚುಲಿ ನನ್ನ ಬರ್ತ್ಡೇಗೆ. ಥ್ಯಾಂಕ್ ಯು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಎಂಡ್ ಮಾಡೋಕ್ಕೂ ಮುಂಚೆ ನಾನು ನಿಮಗೆ ಒಂದೆರಡೇ ಡಿಯರ್ ತೋರಿಸ್ತೀನಿ ನೋಡಿ. ಡಿಯರ್ ಎಲ್ಲಿದೆ ನೋಡಿ, ಅಲ್ಲಿ ಡಿಯರ್ ಕಾಣಿಸ್ತಿದೆಯಾ? ಆಗಲೇ ನಾವು ವೈಲ್ಡ್ ಲೈಫ್ಗೆ ಬಂದಿದ್ದೀವಿ. ಎಷ್ಟು ಜೋರಾಗಿ ಓಡ್ತಿದೆ ನೋಡಿ. ಅಲ್ಲೊಂದಿದೆ ನೋಡಿ, ಅಲ್ಲೊಂದು ಡೀರು, ಇಲ್ಲೆಲ್ಲ ವೈಲ್ಡ್ ಪಿಗ್ಸು. ಸೊ ಗುರುಗಳೇ ಇದು ನನ್ನ ಬರ್ತ್ಡೇ ಸರ್ಪ್ರೈಸು. ಈವ್ನಿಂಗ್ ಒಂದು ಸಫಾರಿ ಬರುತ್ತೆ, ಬೆಳಗ್ಗೆ ಒಂದು ಸಫಾರಿ ಬರುತ್ತೆ, ಮತ್ತು ಇಲ್ಲಿನ ವಿಶೇಷತೆಯನ್ನು ಮತ್ತು ಇವೆಲ್ಲನೂ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ನಮ್ಮ ಭೈರವನ ಇಲ್ಲೇ ಪಾರ್ಕ್ ಮಾಡಿ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.